ನೀವು ನೀಟಲ್ಲಿ ಸ್ಕೋರ್ ಕಡಿಮೆ ಬಂದಿದೆ ಅಥವಾ ನೀಟ್ ನೀವು ಎಲಿಜಿಬಲ್ ಆಗಿಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಸ್ಕೋರ್ ಆಗುತ್ತೆ. ಕೆಲವು ಮಕ್ಕಳು ನಂಗೆ ತುಂಬಾ ಜನ ಫೋನ್ ಮಾಡ್ತಾರೆ, ಏನಂತ ಸರ್ ನಮ್ದು 300ಗಿಂತ ಕಡಿಮೆ ಮಾರ್ಕ್ ಬಂದ್ಬಿಟ್ಟಿದೆ, ನಮ್ಗೆ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಅಂತ ಕೆಲವ್ರು ಫೋನ್ ಮಾಡಿದ್ರೆ. ಕೆಲವ್ರು ಅಂತಾರೆ ಸರ್ ನಾವು ನೀಟಲ್ಲಿ ಎಲಿಜಿಬಲ್ ಆಗಿಲ್ಲ, ವಾಟ್ ಟು ಡೂ ನೆಕ್ಸ್ಟ್, ನಾನೇನಾದ್ರೂ ಕೂಡ ಲಾಂಗ್ ಟರ್ಮ್ ಹೋಗ್ಲಾ ಅಥವಾ ಅಲೈಟ್ ಕೋರ್ಸ್ಗೆ ಏನಾದ್ರು ಸೇರ್ಕೊಳ್ಳಾ ಅಥವಾ ನಾನು ಫಾರಿನ್ MBBS ಹೋಗ್ಲಾ ಅಂತ ಪ್ರಶ್ನೆಗಳು ಕೇಳ್ತಾರೆ. ಈ ಎಲ್ಲದಕ್ಕೂ ಒಂದು ಉತ್ತರ ಮಾಡ್ಬೇಕಂತ ಈ ವಿಡಿಯೋ ಮಾಡಿದ್ವಿ. ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಮತ್ತೆ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ಸ್ ಇದೆ, ನೀವು ಇದನ್ನ ನಿಮ್ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ. ಅಕಸ್ಮಾತ್ ಈ ವಿಡಿಯೋ ನೋಡಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಸದ್ಯಕ್ಕೆ ಸೇವ್ ಮಾಡ್ಕೊಳ್ಳಿ, ಯಾವಾಗ ಫ್ರೀ ಇರ್ತಾರೋ ಯಾವಾಗ ಈ ವಿಡಿಯೋನ ನೋಡಿ, ಸರಿನಾ? ಈಗ ಫಸ್ಟ್ ನಾವು ಮಾತಾಡೋಣ ಯಾರ್ಯಾರು ನೀಟ್ ಎಲಿಜಿಬಲ್ ಆಗಿಲ್ಲ ಅವ್ರ ಬಗ್ಗೆ, ಓಕೆನಾ? ಈಗ ನೀವು ನೀಟ್ ಎಲಿಜಿಬಲ್ ಆಗಿಲ್ಲ, ನೆಕ್ಸ್ಟ್ ಏನು? ನಿಮಗೇನಾದ್ರು ಡೆಡಿಕೇಟ್ ಆಗಿ ನಾವು ಓದ್ತೀವಿ, ಮುಂದಿನ 1 ವರ್ಷ ನಾನು ಚೆನ್ನಾಗಿ ಓದ್ತೀನಿ ಸರ್, ಎಷ್ಟೇ ಕಷ್ಟ ನಾನು ಓದ್ತೀನಿ, ದಿನಕ್ಕೆ 10 ಗಂಟೆಯಿಂದ 12 ಗಂಟೆವರೆಗೂ 10 to 12 hours ನಾನು ಓದ್ತೀನಿ, ಡೆಡಿಕೇಟೆಡ್ ಆಗಿ ಓದ್ತೀನಿ ಸರ್, ನಾನು ಯಾವುದೇ ತರ ಡಿಸ್ಟ್ರಾಕ್ಷನ್ಸ್ ಆಗಲ್ಲ, ನನಗೆ ಒಂದೇ ಗುರಿ MBBS ಅಂತ ನಿಮ್ಮ ತಲೆಯಲ್ಲಿ ಇದ್ರೆ ನೀವು ಲಾಂಗ್ ಟರ್ಮ್ಗೆ ಹೋಗಿ. ಎಂತ ಲಾಂಗ್ ಟರ್ಮ್ ಹೋಗ್ಬೇಕಂದ್ರೆ ಎವ್ರಿ ಡೇ ದ ಫ್ಯಾಕಲ್ಟಿ ಶುಡ್ ಕಮ್ ಅಂಡ್ ಮೀಟ್ ಯು. ಸುಮ್ಮನೆ ಯಾವುದೋ ಒಂದು ಲಾಂಗ್ ಟರ್ಮ್ ಹೋಗ್ಬಿಟ್ಟು ಒಂದು ವಿಡಿಯೋ ಹಾಕ್ಬಿಟ್ರೆ ಅಲ್ಲಿ ಹೋಗ್ಬಿಡಿ, ಅರ್ಥ ಆಯ್ತಲ್ಲ? ಆ ಲಾಂಗ್ ಟರ್ಮ್ ಎಲ್ಲಿ ಹೋಗ್ತಾರೋ ಅಲ್ಲಿ ಕ್ಲಾಸಸ್ ಯಾವ ತರ ಚೆಕ್ ಮಾಡಿ, ಮತ್ತೆ ಅಲ್ಲಿ ನೀವು ಪರ್ಸನಲ್ ಆಗಿ ದಿನ ಫ್ಯಾಕಲ್ಟಿನ ಮೀಟ್ ಮಾಡ್ಬೇಕು. ನೀವು ಏನೋ ಬಯಾಲಜಿ ಆಗ್ಲಿ, ಫಿಸಿಕ್ಸ್ ಆಗ್ಲಿ, ಕೆಮಿಸ್ಟ್ರಿ ಆಗ್ಲಿ, ಈ ಟೀಚರ್ನ ಪ್ರತಿದಿನ ನೀವು ಮೀಟ್ ಆಗ್ಬೇಕು. ಅಂತ ಲಾಂಗ್ ಟರ್ಮ್ ಹೋದ್ರೆ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಡೆಡಿಕೇಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಓದ್ಲೇಬೇಕು, ಪ್ರತಿದಿನ 10 ರಿಂದ 12 ಅವರ್ ನೀವು ಕಷ್ಟ ಬೀಳಲೇಬೇಕು, ಡಿಸ್ಟ್ರಾಕ್ಟ್ ಆಗ್ಬಾರ್ದು, ಮತ್ತೆ ನೀವು ಫೋಕಸ್ಡ್ ಆಗಿರ್ಬೇಕು. ಯಾಕಂದ್ರೆ ಮುಂದಿನ ವರ್ಷ ನಿಮ್ಗೆ ಅದು ಈಗ ಹೇಳ್ತಾ ಇದಾರೆ ಏನಂತ, ಅದನ್ನ ನಾವು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಮತ್ತೆ ಮೋಸ್ಟ್ಲಿ ಮುಂದಿನ ವರ್ಷಕ್ಕೆ ನಿಮ್ಮ ನೀಟ್ ಎಲಿಜಿಬಿಲಿಟಿ 205 ಮಾರ್ಕು ಆಗ್ಬೋದು. ಸೊ ನೀವು ಮುಂದಿನ ವರ್ಷ ಬರ್ಬೇಕಾದ್ರೆ ಯು ವಿಲ್ ಬಿ ಹ್ಯಾವ್ ಟು ಕಾಂಪಿಟ್ ಮೆನಿ ಸ್ಟೂಡೆಂಟ್ಸ್. ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವರ ಜೊತೆನೂ ನೀವು ಕಾಂಪಿಟೇಷನ್ ಮಾಡ್ಬೇಕಾಗುತ್ತೆ. ಮತ್ತೆ ನಿಮ್ ತರ ಎಷ್ಟೊಂದ್ ಜನ ಲಾಂಗ್ ಟರ್ಮ್ ತಗೊಂಡಿರ್ತಾರೆ, ಅವ್ರ ಕಡೆ ಕೂಡ ನೀವು ಕಾಂಪಿಟೇಷನ್ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ ತಲೆ ಇಟ್ಕೊಂಡು ನೀವು ಲಾಂಗ್ ಟರ್ಮ್ ಹೋಗಿ, ಸರಿನಾ? ಕೆಲವರು ಸರ್ ನಾನು ಎಲಿಜಿಬಲ್ ಏನೋ ಆಗ್ಬಿಟ್ಟೆ, ಬಟ್ ನನಗೆ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಹೋಗಿ ಅಫೋರ್ಡಬಿಲಿಟಿ ಆಗ್ತಿಲ್ಲ, ಸೊ ಅದಕ್ಕೆ ನಾನು ಯಾವ್ದಾದ್ರು ಒಂದು ಅಲೈಟ್ ಕೋರ್ಸ್ ಸೇರ್ಕೊಂಡ್ಬಿಡಲ್ಲ ಅಂತ ಯೋಚನೆ ಮಾಡ್ತಿರ್ತಿಲ್ಲ, ಆಯ್ತಾ? ತುಂಬಾ ಜನ ಏನ್ ಮಾಡ್ತಾರೆ ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ ಏನ್ ಮಾಡ್ತಾರೆ ಕಾಲೇಜ್ ಅವರು, ನಿಮಗೆ ನೀಟಲ್ಲಿ ಒಳ್ಳೆ ಸ್ಕೋರ್ ಬಂದಿಲ್ವಾ, ಓಕೆ, ಬಟ್ ಸ್ಟಿಲ್ ಯು ವಾಂಟ್ ಟು ಸ್ಟಡಿ ಇನ್ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್, ಸೊ ಜಾಯಿನ್ ಇದಂತ ಕೋರ್ಸ್ ಬೀಳ್ತಾರೆ. BSc ET, BSc MLT, BSc MIT, ಮತ್ತೆ BSc ನರ್ಸಿಂಗ್, BSc ಎಮರ್ಜೆನ್ಸಿ ಮೆಡಿಸನ್, ಮತ್ತೆ ನಿಮ್ಗೆ BSc ಆಪ್ಟೋಮೆಟ್ರಿ ಅಂತೆಲ್ಲ ಕೋರ್ಸಸ್ ಎಲ್ಲ ಹೇಳ್ತಾರೆ. ಇದೆಲ್ಲ ಕೋರ್ಸ್ ಒಳ್ಳೆ ಕೋರ್ಸೇ, ತಪ್ಪಿಲ್ಲ. ಆದ್ರೆ ಈ ಕೋರ್ಸ್ಗೆ ನೀವು MBBS ಡಾಕ್ಟರ್ ಕಂಪೇರ್ ಮಾಡಕ್ ಆಗಲ್ಲ, ಆಯ್ತಾ? ಇನ್ನೊಂದ್ಸಲ ಚೆಕ್ ಮಾಡಿ ಆ ಕೋರ್ಸಸ್ ಯಾವ್ದು, ಯಾವ ತರ ಕಾಲೇಜ್ ಸೇರ್ಕೊಂತ ಇರ, ಆ ಕಾಲೇಜಲ್ಲಿ ಅವ್ರದೇ ಒಂದು ಓನ್ ಹಾಸ್ಪಿಟಲ್ ಇದೆಯಾ, ಅಥವಾ ಅವ್ರಿಗೆ ಏನಾದ್ರು ಟೈಅಪ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ, ಪೇಷಂಟ್ ಫ್ಲೋ ಯಾವ ತರ ಇರುತ್ತೆ, ಮತ್ತೆ ಅಫಿಲಿಯೇಷನ್ ಯಾವ ತರ ಇದೆ. ನೀವು ಸೇರ್ಕೋಬೇಕಾದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಅಲ್ಲಿ ಏನಾಗಿದೆ, ಅಫಿಲಿಯೇಷನ್ ಚೆನ್ನಾಗಿದೆಯಾ, INC ಇದೆಯಾ, KNC ಇದೆಯಾ, ಫಾರ್ ದೀಸ್ ಆಲ್ ದಿಸ್ ಫಾರ್ ನರ್ಸಿಂಗ್ ಸ್ಟೂಡೆಂಟ್ಸ್, ಆಯ್ತಾ? BPT ಸೇರ್ಕೊಳ್ಳೋರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ ಅಂತ ಕರೀತಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು BPT ಸೇರ್ಕೊಳ್ಳೋಕೆ ಹೋಗ್ಬೇಡಿ. MBBS ಡಾಕ್ಟರ್ ಬೇರೆ, BPT ಡಾಕ್ಟ್ರೇ ಬೇರೆ, ಆಯ್ತಾ? ಸೊ ಇಲ್ಲೇನಾಗುತ್ತೆ, ಇದೇ ಒಂದು ಟ್ರಂಪ್ ಕಾರ್ಡ್ ತಗೊಂಡು ಸುಲಿಗೆ ಮಾಡ್ತಾರೆ ಕಾಲೇಜ್ ಅವರು, 5 ಲಕ್ಷ ಕೊಡು, 6 ಲಕ್ಷ ಕೊಡು ಅಂತ ಹೇಳ್ತಾರೆ, ಆಯ್ತಾ? ಇದೆಲ್ಲ ಒಂದ್ಸಲ ಯೋಚನೆ ಮಾಡಿ ಅಲೈಟ್ ಸೈನ್ಸ್ಗೆ ಸೇರ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದ್ರೆ ಕೂಡ, ಫಾರ್ ಎಕ್ಸಾಂಪಲ್ BPT ಅಂದ್ರೆ ಏನು, ಎಲ್ಲಿ ಕೆಲಸ ಸಿಗುತ್ತೆ, ಎಷ್ಟು ನಮ್ಗೆ ಖರ್ಚಾಗುತ್ತೆ, ಎಷ್ಟು ನಾವು ಖರ್ಚು ಮಾಡ್ಬೋದು, ಅದಾದ್ಮೇಲೆ ನಮ್ಗೆ ಏನೇನೆಲ್ಲ ಚಾಲೆಂಜಸ್ ಇರುತ್ತೆ BPT ಓದ್ಬೇಕಾದಾಗ, ಅದಾದ್ಮೇಲೆ ನಮ್ಗೆ ಸಂಬಳ ಸಿಕ್ಕರು ಕೂಡ ಎಷ್ಟು ಸಿಗುತ್ತೆ, ಇದೆಲ್ಲ ತಿಳ್ಕೊಂಡು ನೀವು ಮುಂದುವರಿಬೇಕಾಗತ್ತೆ, ಸರಿನಾ? ಮತ್ತೆ ಇನ್ನ ಕೆಲವರು ಏನ್ ಮಾಡ್ತಾರೆ, ಅಬ್ರಾಡ್ಗೆ ಹೋಗ್ತಾರೆ. ಸರಿ, ನಾವು ಅಬ್ರಾಡ್ಗೆ ಹೋಗೋಣ, ಬೇರೆ ದೇಶಕ್ಕೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಬೇರೆ ದೇಶಕ್ಕೆ ಹೋದ್ರು ಕೂಡ ವಾಪಸ್ ಬಂದು ಮತ್ತೆ ನಾವು ಎಕ್ಸಿಟ್ ಎಕ್ಸಾಮ್ ಬರೀಬೇಕು, SMGS ಎಕ್ಸಾಮ್ ಬರೀಬೇಕು, ಯಾವ ತರ ಇರುತ್ತೆ ಅದು ಚೆಕ್ ಮಾಡ್ತಾರೆ. ಇದನ್ನೆಲ್ಲ ನೀಟಾಗಿ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇಫ್ ಯು ಲುಕಿಂಗ್ ಫಾರ್ ಅಬ್ರಾಡ್, ಆ ಕಾಲೇಜ್ ಯಾವ ತರ ಇದೆ, ಬರೀ ಫೀಸ್ ಮಾತ್ರ ನೋಡಕ್ ಹೋಗ್ಬೇಡಿ. ಅಲ್ಲಿ ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ದಾರೆ, ಅರ್ಥಾಯ್ತಾ? ಅದಾದ್ಮೇಲೆ ಫೀಸ್ ಎಷ್ಟಿದೆ, ಅಪಾರ್ಟ್ ಫ್ರಮ್ ಫೀಸ್ ಇನ್ನೇನೆಲ್ಲ ಎಕ್ಸ್ಟ್ರಾ ಬರುತ್ತೆ, ಲೈಕ್ ಇನ್ಸೂರೆನ್ಸ್ ಕವರ್ ಆಗ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಎಕ್ಸಿಟ್ ಎಕ್ಸಾಮ್ಗೆ ಏನಾದ್ರು ಹೆಲ್ಪ್ ಮಾಡ್ತಾರ ಅದನ್ನ ನೋಡ್ಬೇಕಾಗತ್ತೆ, ಅಂದ್ರೆ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಮತ್ತೆ ಅಲ್ಲಿರೋ ಸರ್ಟಿಫಿಕೇಟ್ಗೆ ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ವ್ಯಾಲ್ಯೂ ಇದೆಯೋ ಇಲ್ವಾ ಅದು ಚೆಕ್ ಮಾಡ್ಬೇಕಾಗತ್ತೆ, ಆಯ್ತಾ? ಅದಾದ್ಮೇಲೆ ಫುಡ್, ಎಲ್ಲದಕ್ಕಿಂತ ಮೇನ್ ಊಟ ಬೇಕಾಗತ್ತೆ. ಅಲ್ಲಿ ಆ ಭಾಷೆ ಏನ್ ಕಲಿಬೇಕು ಅದು ನೀವು ಕಲಿಬೇಕಾಗತ್ತೆ, ಅರ್ಥ ಆಯ್ತಾ? ಇವೆಲ್ಲ ತಿಳ್ಕೊಂಡು ನೀವು ಮುಂದ್ಗಡೆ ಸಾಗ್ಬೇಕಾಗತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್, ಫಾರ್ ಎವ್ರಿ ಪ್ರಾಬ್ಲಮ್ ವಿ ಹ್ಯಾವ್ ಎ ಸೊಲ್ಯೂಷನ್, ಸರಿನಾ? ನಿಮ್ದೇನಾದ್ರು ನೀಟಲ್ಲಿ ಕ್ವಾಲಿಫೈ ಆಗಿಲ್ಲ, ಕಮ್ಮಿ ಮಾರ್ಕ್ಸ್ ಬಂತು, ಪ್ಲೀಸ್ ಡೂ ಕಾಲ್ ಅಸ್. ಮತ್ತೆ ಇದೆಲ್ಲಕ್ಕಿಂತ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂತ. ಇದು ಭಯಂಕರ ಸೂಪರ್ ಸಬ್ಜೆಕ್ಟ್, ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ. ಮೋಸ್ಟ್ ಅಂಡರ್ ರೇಟೆಡ್ ಕೋರ್ಸ್ ಅಂತ ಹೇಳ್ಬೋದು ಇದು ಬಯೋ ಇನ್ಫಾರ್ಮ್ಯಾಟಿಕ್ಸ್, ಸರಿನಾ? ಈ ಬಯೋ ಇನ್ಫಾರ್ಮ್ಯಾಟಿಕ್ಸ್ ತುಂಬಾ ಒಳ್ಳೆ ಸ್ಕೋಪ್ ಇದೆ ಇನ್ ಅಪ್ಕಮಿಂಗ್ ಇಯರ್ಸ್.
ದಯವಿಟ್ಟು ಬಯೋ ಇನ್ಫಾರ್ಮೇಟಿಕ್ಸ್ ಬಗ್ಗೆ ನೀವು ತಿಳ್ಕೊಳ್ಳಿ, ಜಿನೋಮ್ಸ್ ಬಗ್ಗೆ, DNA ಬಗ್ಗೆ, ಇದೆಲ್ಲ ಕಡೆ ನೀವು ಇದೆಲ್ಲ ಓದ್ತೀರಾ. ಆಮೇಲೆ ವ್ಯಾಕ್ಸಿನೇಷನ್ಸ್ ಅಲ್ಲಿ ಎಲ್ಲಾ ಕಡೆ ನಿಮ್ಗೆ ಕೆಲಸ ಸಿಗುತ್ತೆ. ಬಯೋ ಇನ್ಫಾರ್ಮೇಟಿಕ್ಸ್ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್. ನಿಮ್ಗೆ ಏನಾದ್ರು ಬಯೋ ಇನ್ಫಾರ್ಮೇಟಿಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಕೈಂಡ್ಲಿ ಡೂ ಕಾಲ್ ಅಸ್, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್, ಸರಿನಾ? ಈಗ ನೀವು ಮಾಡ್ಬೇಕಾಗಿರೋದು PCMB ಓದಿರ್ತೀರಾ, PCMC ಓದಿರ್ತೀರಾ, ತಲೆ ಕೆಟ್ಟೋಗಿರುತ್ತೆ ಪಾಪ ಮಕ್ಕಳಿಗೆ, ಪೇರೆಂಟ್ಸ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇನ್ನೇನೋ ಬರ್ತಾ ಇರುತ್ತೆ. ಸೊ ಎಲ್ಲ ಮುಗೀತು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಯು ಮಸ್ಟ್ ಟೇಕ್ ಅ ರೈಟ್ ಡಿಸಿಷನ್. ಅರ್ಥ ಆಯ್ತಾ? ಯಾವ್ದೋ ಒಂದು ಕೇಸ್ ಇಟ್ಟಿಂದ ಯಾವ್ದೋ ಒಂದು ಕಾಲೇಜ್ ಸಿಕ್ಬಿಟ್ಟು ಆ ಕಾಲೇಜ್ ಹೋಗ್ಬಿಟ್ರೆ ಸಿಗಲ್ಲ. ಯು ಮಸ್ಟ್ ಜಾಯಿನ್ ಫಾರ್ ಅ ಗುಡ್ ಕಾಲೇಜ್ ಟು ಗೆಟ್ ಅ ಗುಡ್ ಪ್ಲೇಸ್ಮೆಂಟ್. ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಂದ್ರೆ NAC ನೋಡ್ಲೇಬೇಕು, NRF ನೋಡ್ಲೇಬೇಕು, NBA ನೋಡ್ಬೇಕು, ಪ್ಲೇಸ್ಮೆಂಟ್ಸ್ ನೋಡ್ಬೇಕು, ಇದೆಲ್ಲ ಇದೆ. ನೀವು ಕಾಲೇಜ್ ಸೇರ್ಕೊಂಡ್ಮೇಲೆ ನೀವು ಏನೂ ಮಾಡಕ್ಕಾಗಲ್ಲ. ಕಾಲೇಜ್ ಸೇರ್ಕೊಳ್ಳೋದಕ್ಕೆ ಮುಂಚೆ ಇವೆಲ್ಲ ಚೆಕ್ ಮಾಡ್ಬೇಕಾಗತ್ತೆ, ಸರಿನಾ? ಸೊ ಎನಿ ಡೀಟೇಲ್ಸ್ ರಿಗಾರ್ಡಿಂಗ್ ನಿಮ್ಗೆ ಏನ್ ಮಾಡ್ಬೇಕು ನೆಕ್ಸ್ಟ್, ನಂದು ಮಾರ್ಕ್ಸ್ ಕಡಿಮೆ ಬಂತು, ಲಾಂಗ್ ಟರ್ಮ್ ಹೋಗ್ಲಾ, ಲಾಂಗ್ ಟರ್ಮ್ ಹೋಗೋದ್ ಬೇಡವಾ, ಯಾರು ಲಾಂಗ್ ಟರ್ಮ್ ಹೋಗ್ಬೇಕು, ಮತ್ತೆ ನಾನು ಅಲೈಡ್ ಕೋರ್ಸ್ ಹೋಗ್ಲಾ, BPT, BMLT, B.Pharmacy ಯಾವ್ದಕ್ಕ ಹೋಗ್ಬೇಕಾ, ನನಗೆ ಫೋನ್ ಮಾಡಿ, ಐ ವಿಲ್ ಗಿವ್ ಯು. ಪ್ಲಸ್ ಯಾವ ಕಾಲೇಜ್ ಸೇರ್ಕೊಬೇಕು, ಐ ಆಲ್ಸೋ ಗಿವ್ ಡೀಟೇಲ್ಸ್. ಪ್ಲಸ್ ನಿಮಗೆ ಯಾವ್ದಾರ ಒಂದು BPT ಓದ್ಬೇಕಂತಿದೆ, ಯಾವ್ದೋ ಕಾಲೇಜ್ ಸೇರ್ಕೊಂಡಿದ್ರೆ ಆ ಕಾಲೇಜ್ ಫೀಸ್ ಜಾಸ್ತಿ ಇದೆ, ನಿಮ್ಗೆ ಕಮ್ಮಿ ರೇಟಲ್ಲಿ ಯಾವ್ದಾದ್ರು ಫೀಸ್ ಬೇಕು, ಪ್ಲೀಸ್ ಡೂ ಕಾಲೇಜ್. ನಾನ್ ನಿಮ್ಗೆ ಒಂದು ಒಳ್ಳೆ ರೇಟಲ್ಲಿ ಕೊಡಿಸ್ತೀನಿ, ಮತ್ತೆ ಈಸಿ ಕೂಡ ಆಗುತ್ತೆ. ನಿಮ್ಗೆ ಸ್ವಲ್ಪ ಡಿಸ್ಕೌಂಟೆಡ್ ರೇಟ್ ಕೂಡ ನಾನು ನಿಮಗೆ ಕೊಡಿಸ್ಬಲ್ಲೆ. ನಾನು ಸ್ವಲ್ಪ ಅನಲೈಸ್ ಮಾಡಿ ಕೆಲವು ಕಾಲೇಜ್ನ ಶಾರ್ಟ್ ಲಿಸ್ಟ್ ಕೂಡ ನಾವು ಮಾಡಿದೀವಿ. ಸೊ ಎನಿಥಿಂಗ್ ಯು ಪ್ಲೀಸ್ ಡೂ ಕಾಲ್ ಅಸ್. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.